ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80% ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ಜನ್ಮ ರಾಶಿಯಾಧಿಪತಿ ಶನಿಗ್ರಹ ತೃತೀಯ ಸ್ಥಾನ ಮೀನ ರಾಶಿಯಲ್ಲಿ 1 ವರ್ಷಗಳ ಕಾಲದಿಂದಲೂ ಸಂಚಾರ ಮಾಡ್ತಾ ಇದ್ದು, ಸಾಡಸಾತಿ ಮುಗಿದಿದ್ದರೂ ನಿಮಗೆ ನಿಮ್ಮ ಉದ್ಯೋಗಾಭಿವೃದ್ಧಿ ಆಗ್ಬೋದು, ವಿದ್ಯಾಭಿವೃದ್ಧಿಯಲ್ಲಿ ಆಗ್ಬೋದು, ಕೆಲವು ಅಡೆತಡೆಗಳಾಗ್ತಾ ಇರುತ್ತೆ, ಇಷ್ಟದಂತೆ ಫಲಗಳು ದೊರೀತಾ ಇರಲ್ಲ. ಇದಕ್ಕೆ ಕಾರಣ ಏನಂದ್ರೆ ಗೋಚಾರದಲ್ಲಿಯೂ ಇತರ ಗ್ರಹಗಳ ಸಂಚಾರ ಮತ್ತು ನಿಮ್ಮ ಜನ್ಮ ಜಾತಕದ ಪ್ರಕಾರವಾಗಿ ದಶಾಭುಕ್ತಿ ಕಾಲವೇ ಆಗಿರುತ್ತೆ. ನಿಮಗೆ ಸಕ್ಸಸ್ ಅನ್ನ ನೀಡಬೇಕು ಅಂದ್ರೆ ಗೋಚಾರ ಗ್ರಹಗಳಿಗಿಂತ ಹೆಚ್ಚು 70ರಿಂದ 80% ಭಾಗ ನಿಮ್ಮ ದಶಾಭುಕ್ತಿ ಗ್ರಹಗಳೇ ಫಲವನ್ನ ನೀಡೋದಾಗಿರೋದ್ರಿಂದ ಇಲ್ಲಿ ನಿಮಗೆ ಶನಿಗ್ರಹ ಯೋಗದ ಸ್ಥಾನದಲ್ಲಿ ಸಂಚರಿಸಿದರೂ ಸಾಡೆ ಮುಗಿದಿದ್ದರೂ ಇಲ್ಲಿ ಹೆಚ್ಚು ಶುಭ ಫಲಗಳು ದೊರೆಯದೇ ಇರುವುದಕ್ಕೆ ನಿಮ್ಮ ಭುಕ್ತಿ ಕಾಲವೇ ಆಗಿರುತ್ತೆ. ಗೋಚಾರದಲ್ಲಿ ಶನಿಗ್ರಹ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಸೆಲ್ಫ್ ಎಫರ್ಟ್ ಅಂದ್ರೆ ಪ್ರಯತ್ನವನ್ನ ಪಡ್ತೀರ. ಯಾವುದೇ ಕೆಲಸ ಕಾರ್ಯಗಳಿಗೆ ಆಗ್ಬಹುದು, ಏಕಾಂಗಿಯಾಗಿ ಇದ್ದು ನಿಮ್ಮ ಸ್ವಂತ ನಿರ್ಧಾರಗಳನ್ನ ಮಾಡಿ ಮುಂದುವರಿಯುವಂತಹ ಸಾಮರ್ಥ್ಯವನ್ನ ಶನಿಗ್ರಹ ನೀಡ್ತಾರೆ. ತೃತೀಯ ಸ್ಥಾನಾಧಿಪತಿ 6ನೇ ಸ್ಥಾನದಲ್ಲಿ ಇರೋದ್ರಿಂದ ಅಲ್ಲಿ ಶ್ರಮ ಪಡುವಂತೆಯೂ ಇಲ್ಲಿ ಗುರು ಪ್ರಭಾವವು ಆಗಲಿದೆ. ಪ್ರಾರಂಭದ ಯುಗಾದಿಯ ಆರಂಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಮಾಸದಲ್ಲಿ ಗುರುಬಲ ಇರೋದಿಲ್ಲ. ಗುರು 6ನೇ ಸ್ಥಾನದಲ್ಲೇ ಸಂಚಾರ ಮಾಡ್ತಾರೆ. ಹಾಗಾಗಿ ಕೆಲವು ಅಡೆತಡೆಗಳು ನಿಮಗೆ ಆಗ್ತಾ ಇರುತ್ತೆ. ಮತ್ತು ಗುರುಗ್ರಹ 7ಮ ಸ್ಥಾನವನ್ನ ಜೂನ್ ಮಾಸದಲ್ಲಿ ಪ್ರವೇಶ ಮಾಡೋದ್ರಿಂದ ಗುರುವಿಗೆ ಉಚ್ಚ ಸ್ಥಾನ, ಮಕರ ರಾಶಿಗೆ 7ಮ ಸ್ಥಾನ ಆಗಿ ಅಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಗೋಚಾರದಲ್ಲಿ ನಿಮಗೆ ದಶಾಭುಕ್ತಿ ಶುಭ ಆಗಿದ್ದರೆ ಗುರುಗ್ರಹ ಗೋಚಾರದಲ್ಲಿ ಬಹಳಷ್ಟು ಶುಭ ಫಲಗಳನ್ನ ನೀಡ್ತಾರೆ. ಶನಿಗ್ರಹವು ಶುಭ ಫಲವನ್ನ ನೀಡ್ತಾರೆ. 7ಮ ಸ್ಥಾನದಲ್ಲಿ ಯಾವ ಶುಭ ಫಲಗಳನ್ನ ನೀಡ್ತಾರೆ? ನಿಮ್ಮ ರಾಶಿ ಗುರುವಿಗೆ ನೀಚ ರಾಶಿ, ಆದ್ರೆ 7ಮ ಸಂಬಂಧಪಟ್ಟಂತಹ ವಿಷಯಗಳಿಗೆ ಗುರುಗ್ರಹ ಶುಭ ಫಲವನ್ನೇ ನೀಡಬೇಕಾಗುತ್ತೆ. ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಆಗುವಂತೆ ಮತ್ತು ಪಾಲುದಾರಿಕೆಯಲ್ಲಿ ನಿಮಗೆ ಒಳ್ಳೆಯ ಪಾಲುದಾರರು ಸಿಗುವಂತೆ, ಅವರನ್ನ ವಿಶ್ವಾಸಕ್ಕೆ ನೀವು ತೆಗೆದುಕೊಳ್ಳುವಂತೆ ಇಲ್ಲಿ ಒಳ್ಳೆಯ ಒಂದು ಸಂಬಂಧ ಡೆವಲಪ್ ಆಗುತ್ತೆ. ಮತ್ತು ಪತಿ ಪತ್ನಿ ಸ್ಥಾನ, ಸಂಗಾತಿ ಸ್ಥಾನವು ಅದು ಆಗಿರೋದ್ರಿಂದ ನಿಮಗೆ ವಿವಾಹ ನೀಡುವಂತಹ ಭುಕ್ತಿ ಕಾಲ ನಡೀತಾ ಇದ್ರೆ 7ಮದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಯೋಗ, ಒಳ್ಳೆಯ ಬಾಳ ಸಂಗಾತಿ ದೊರೀತಾರೆ. ಯಾಕೆಂದ್ರೆ ಗುರುಗ್ರಹ ಶುಭ ಗ್ರಹ ಮತ್ತು ಸಾತ್ವಿಕ ಗ್ರಹ ಆಗಿರೋದ್ರಿಂದ, ಶಿಕ್ಷಣದ ಗ್ರಹ ಆಗಿರೋದ್ರಿಂದ ಉತ್ತಮವಾದ ಶಿಕ್ಷಣ ಪಡೆದಂತಹ ಪತ್ನಿಯೇ ಸಿಗ್ತಾರೆ ನಿಮಗೆ ಮತ್ತು ಪತಿಯೇ ಸಿಗ್ತಾರೆ. ಮತ್ತು ಅವರಲ್ಲಿ ಇರುವಂತಹ ಗುಣಗಳು ಒಳ್ಳೆಯ ನಡತೆ, ಆಚಾರ ವಿಚಾರಗಳು ಮತ್ತು ಅದು ಕಟಕ ರಾಶಿ ಮಾತೃ ಕಾರಕ ಚಂದ್ರ ರಾಶಿ ಆಗಿರೋದ್ರಿಂದ ತಾಯಿಯಂತೆ ಪೋಷಣೆ ಮಾಡುವಂತಹ ಪರ್ಸನಾಲಿಟಿ ಉಳ್ಳವರಾಗಿರ್ತಾರೆ ಅವರು. ಈ ರೀತಿ ಗುರು ಪ್ರಭಾವ 7ಮಕ್ಕೆ ಒಳ್ಳೆ ಫಲಗಳನ್ನ ನೀಡ್ತಾರೆ. ವ್ಯಯಾಧಿಪತಿ ಆಗಿದ್ದಾರೆ ನಿಮ್ಗೆ ಗುರುಗ್ರಹ. 12ನೇ ಸ್ಥಾನ ಧನಸ್ಸು ಸ್ಥಾನಾಧಿಪತಿ ಆಗಿರೋದ್ರಿಂದ ದೂರದಲ್ಲಿ ಪತ್ನಿ ಸಿಗಬಹುದು, ಪತಿ ಸಿಗಬಹುದು. ಮತ್ತು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವುದಕ್ಕೆ, ವಿದೇಶಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವುದಕ್ಕೆ, ವಿದೇಶದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರವನ್ನ ವಿಸ್ತರಿಸುವುದಕ್ಕೆ ಇಲ್ಲಿ ಗುರುಗ್ರಹದ ಪ್ರಭಾವ 7ಮದಲ್ಲಿ ಆಗುತ್ತೆ. ಪ್ರಯಾಣವನ್ನ ಪತ್ನಿಯೊಂದಿಗೆ ಪತಿಯೊಂದಿಗೆ ಕೈಗೊಳ್ಳುವಂತೆ ಇಲ್ಲಿ 7ಮದಲ್ಲಿ ಗುರು ಪ್ರಭಾವ ಆಗುತ್ತೆ. ವಿದ್ಯಾರ್ಥಿಗಳು ಮಕರ ರಾಶಿಯವರು ವಿದೇಶಕ್ಕೆ ಹೋಗಿ ನೀವು ವಿದ್ಯಾಭ್ಯಾಸ ಮಾಡಬೇಕು, ಉದ್ಯೋಗಗಳನ್ನು ಮಾಡಬೇಕು ಅಂದ್ರೆ ಇಲ್ಲಿ ಈ ಗ್ರಹಗಳು ಶನಿ ಆಗ್ಬೋದು, ಗುರು ಆಗ್ಬೋದು, ಒಳ್ಳೆ ಪ್ರಭಾವವನ್ನ ಮಾಡ್ತಾರೆ. ಯಾಕೆಂದ್ರೆ ಶನಿಗ್ರಹ ನಿಮ್ಮ 5ಮ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು 9ಮ ಸ್ಥಾನವನ್ನು ಶನಿಗ್ರಹ ವೀಕ್ಷಿಸ್ತಾರೆ. ಈ 2 ಸ್ಥಾನಗಳು ವಿದ್ಯೆಗೆ ಸಂಬಂಧಪಟ್ಟಿರೋದ್ರಿಂದ 9ಮ ಸ್ಥಾನವು ಹೈಯರ್ ಎಜುಕೇಶನ್ ಸ್ಥಾನವೂ ಆಗಿರೋದ್ರಿಂದ
ವಿದೇಶದಲ್ಲಿ ಹೋಗಿ ಕಲಿಯಬಹುದಾದಂತಹ ವಿದ್ಯೆಗಳಿಗೆ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತಾರೆ. ಗುರುಗ್ರಹ ಸಪ್ತಮದಿಂದ ನಿಮ್ಮ ಲಾಭ ಸ್ಥಾನವನ್ನ ವೀಕ್ಷಿಸ್ತಾರೆ. ವ್ಯಾಪಾರ ವ್ಯವಹಾರದಿಂದ ಬರುವಂತಹ ಲಾಭದ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮತ್ತು ತೃತೀಯಾಧಿಪತಿ ಸಪ್ತಮದಲ್ಲಿ ಸಂಚಾರ. ನಿಮಗೆ ಒಪ್ಪಂದಗಳು ಆಗಬಹುದು, ಬರವಣಿಗೆಗಳ ಮೂಲಕ ಆಗಬಹುದಾದಂತಹ ಒಪ್ಪಂದಗಳು, ಇದೆಲ್ಲದಕ್ಕೂ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಸಹೋದರರ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ತೃತೀಯಾಧಿಪತಿ ಗುರು ಉಚ್ಚ ಆಗ್ತಾ ಇರೋದ್ರಿಂದ ಸಹೋದರರ ಅಭಿವೃದ್ಧಿ ಆಗುತ್ತೆ. ಕೆಲವು ಕುಟುಂಬಗಳಲ್ಲಿ ಅಂದ್ರೆ ಅಣ್ಣ ತಮ್ಮಂದಿರು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾರೆ, ಉದ್ಯೋಗದಲ್ಲಿ ಆಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ. ಅದಕ್ಕೂ ಇಲ್ಲಿ ತೃತೀಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಅನುಕೂಲವನ್ನ ಮಾಡಿಕೊಡ್ತಾರೆ. ಆದ್ರೆ ಎಲ್ಲರಿಗೂ ಇದು ಸಾಧ್ಯವಿಲ್ಲ. ಏಕೆಂದ್ರೆ ಕೆಲವು ಅಣ್ಣ ತಮ್ಮಂದಿರಿಗೆ ಒಬ್ಬರನ್ನ ಒಬ್ರು ಕಂಡ್ರೆ ಆಗೋದೇ ಇಲ್ಲ, ಶತ್ರುಗಳ ತರ ನೋಡ್ತಾ ಇರ್ತಾರೆ. ಅಂದ್ರೆ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕು ಅಂದ್ರೂ ಅದಕ್ಕೂ ಯೋಗ ಇರಬೇಕಾಗುತ್ತೆ. ಪೂರ್ವಜನ್ಮದ ಕರ್ಮಾನುಸಾರವಾಗಿ ಸಂಬಂಧಗಳು, ಅಣ್ಣ ತಮ್ಮಂದಿರು ಮತ್ತು ಮಾತಾ ಪಿತಾ ಇವರ ಸಂಬಂಧಗಳು ಇಲ್ಲಿ ಹೇಗಿರುತ್ತೆ ಅನ್ನೋದು ನಿರ್ಧರಿಸಲ್ಪಟ್ಟೆ ಜನನ ಆಗಿರುತ್ತೆ. ಸಂಬಂಧ ಚೆನ್ನಾಗಿದ್ದಾಗ ಇಂಥ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ಪಾರ್ಟ್ನರ್ ಆಗಿ ಅಣ್ಣ ಮತ್ತು ಸಹೋದರರ ಸಂಬಂಧದಲ್ಲಿ ಇರುವಂತಹ ಪ್ರಭಾವ ಇಲ್ಲಿ ಗುರುವಿನದ್ದಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವವರಾಗಿದ್ದರೂ ಗುರುಗ್ರಹದ ಶುಭ ಫಲಗಳಿಂದ ಗುರು ಬಲವೂ ಬರ್ತಾ ಇರೋದ್ರಿಂದ ನೀವು ಒಳ್ಳೆ ಹೆಸರು ಮತ್ತು ಗೌರವವನ್ನು ಪಡೆದುಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಗುರುಗ್ರಹಕ್ಕೆ ನಿಮ್ಮ ರಾಶಿ ನೀಚ ಆದರೂ ಇಲ್ಲಿ ಗುರುವಿನ ದೃಷ್ಟಿ ನಿಮ್ಮ ವಿಶಿಷ್ಟವಾದಂತಹ ವ್ಯಕ್ತಿತ್ವಕ್ಕೆ, ವಿಶಿಷ್ಟವಾದಂತಹ ಬೆಳವಣಿಗೆಗೆ ಗುರು ಪ್ರಭಾವ ಆಗುತ್ತೆ. ಏಕೆಂದ್ರೆ ಶನಿಯ ರಾಶಿಯನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ವಿಶಿಷ್ಟವಾದಂತಹ ಬೆಳವಣಿಗೆಗೂ ಇಲ್ಲಿ ಈ ಗ್ರಹದ ಪ್ರಭಾವ ಆಗಲಿದೆ. ಹಾಗಾಗಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಆದರೆ ದಶಾಭುಕ್ತಿ ಗ್ರಹಗಳ ಪ್ರಭಾವವೇ ಹೆಚ್ಚು ಫಲವನ್ನ ನೀಡುವುದು. ಅಲ್ಲಿ ನಿಮಗೆ ಶುಭ ಆಗಿದ್ದರೆ ಇಲ್ಲಿ ಗೋಚಾರದಲ್ಲಿ ಗುರುಗ್ರಹ ಶುಭ ಫಲವನ್ನೇ ನೀಡ್ತಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಕೆಲವರಿಗೆ ಮನೆಯಲ್ಲಿ ನಡೆಯಬಹುದಾದಂತಹ ದೇವತಾ ಕಾರ್ಯಗಳು, ಮಂಗಳ ಕಾರ್ಯಗಳು, ಕೆಲವರಿಗೆ ಸಂತಾನ ಯೋಗ, ಕೆಲವರಿಗೆ ಆಧ್ಯಾತ್ಮಿಕ ಪ್ರಯಾಣಗಳನ್ನ ಕೈಗೊಳ್ಳುವಂತಹ ಯೋಗವನ್ನು ಗುರುಗ್ರಹ ನೀಡ್ತಾರೆ. ಪ್ರಾರಂಭದಲ್ಲಿ ಗುರುಗ್ರಹ ನಿಮ್ಮ 12ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಜೂನ್ ವರೆಗೆ ಅಧಿಕವಾದಂತಹ ಖರ್ಚು ಇರುತ್ತೆ ನಿಮಗೆ. ಯಾಕೆಂದ್ರೆ ಗುರುಗ್ರಹ ಆ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿಗೂ ಕಷ್ಟ ಇರುತ್ತೆ. ಏಕೆಂದ್ರೆ ಆ ಧನಸ್ಥಾನದಲ್ಲಿ ಈಗಾಗಲೇ ರಾಹುಗ್ರಹ 1 ವರ್ಷಗಳ ಕಾಲದಿಂದ ಸಂಚಾರ ಮಾಡ್ತಾ ಇರೋದ್ರಿಂದ ಬರುವಂತಹ ಹಣಕ್ಕೂ ಇಲ್ಲಿ ಅಡೆತಡೆಗಳು ಆಗುವಂತೆ, ನೀವೇನಾದರೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ದರೆ, ನಿಮ್ಮ ದಶಾಭುಕ್ತಿ ಕೆಟ್ಟಿದ್ದರೆ ನಷ್ಟ ಯೋಗವನ್ನೇ ಈ ಗ್ರಹಗಳು ನೀಡಿರ್ತಾರೆ. ಅಂದ್ರೆ ಒಂದಿನ ಲಾಭ ಬರ್ಬೋದು, ಒಂದು ದಿನ ಹಾಗೆ ಡೌನ್ ಆಗ್ಬಹುದು. ಈ ರೀತಿ ಅಪ್ಸ್ ಅಂಡ್ ಡೌನ್ ಆಗುವಂತೆ ರಾಹು ಪ್ರಭಾವ ಆಗಲಿದೆ. ಅಷ್ಟಮ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇದೆ. ಅಷ್ಟಮ ಅಂದ್ರೆ ಆಯುಷ್ ಸ್ಥಾನ ಆಗಿರೋದ್ರಿಂದ ಮತ್ತು ಆಕಸ್ಮಿಕವಾಗಿ ಬರಬಹುದಾದಂತಹ ಸಡನ್ ರಹಸ್ಯದಿಂದ ಬರುವ ಸಮಸ್ಯೆಗಳನ್ನ ಈ ಸ್ಥಾನದಲ್ಲಿ ಈ ಗ್ರಹಗಳು ಪ್ರಭಾವ ಮಾಡೋದ್ರಿಂದ ನಿಮಗೆ ಕೇತು ಗ್ರಹದ ಪ್ರಭಾವದಿಂದ ಸಡನ್ ಆಗಿ ಅನಾರೋಗ್ಯದಲ್ಲಿ ಆಗ್ಬಹುದು, ಬಾಹ್ಯ ಹೊರಗಿನ ಚಟುವಟಿಕೆಗಳಲ್ಲಿ ಆಗ್ಬಹುದು, ಭಯ ಆತಂಕಗೊಳ್ಳುವಂತಹ ಪರಿಸ್ಥಿತಿ ಮಕರ ರಾಶಿಯವರಿಗೆ ಈಗಾಗಲೇ 1 ವರ್ಷದಿಂದ ಅನುಭವ ಆಗಿರುತ್ತೆ. ಯಾವುದೇ ಅನುಭವ ಆದರೂ, ಘಟನೆಗಳು ನಡೆದರೂ ದೈವ ಫಲ, ನಿಮ್ಮ ಇಷ್ಟ ದೇವತೆಗಳು ನಿಮ್ಮನ್ನ ಪಾರು ಮಾಡಿರ್ತಾರೆ, ರಕ್ಷಣೆ ಮಾಡಿರ್ತಾರೆ ಮತ್ತು ನಿಮ್ಮ ಮಾತಾಪಿತೃ ಅನುಗ್ರಹ ಆಗ್ಬೋದು, ಆಶೀರ್ವಾದ ಆಗ್ಬೋದು, ಇವೆಲ್ಲವೂ ನಿಮಗೆ ರಕ್ಷಿಸಿರುತ್ತೆ. ಆದರೆ ಇಲ್ಲಿ ಈ ಗ್ರಹಗಳು ಇಂಥ ಪ್ರಭಾವವನ್ನ, ಭಯ ಆತಂಕಗೊಳ್ಳುವಂತಹ ಸಡನ್ ಆಗಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಪ್ರಭಾವವನ್ನ ಮಾಡ್ತಾರೆ. ಇನ್ನು ಕುಟುಂಬದ ಒಳಗೆ ನಿಮ್ಮ ಸಂಬಂಧದಲ್ಲಿ ನಿಮಗೆ ವಾದ
ಮಾತು ಇದು ನಡೆಯುವಂತೆ ಇಲ್ಲಿ ರಾಹು ಪ್ರಭಾವ ಆಗುತ್ತೆ. ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಏನೋ ಬೇಡದ ವಿಷಯಗಳಿಗೆ ವಾದ ಮಾಡುವಂತೆ, ಒಪ್ಪಿಕೊಳ್ಳೋದಿಲ್ಲ. ಯಾರಾದರೂ ಒಬ್ರು ಏನಾದರೂ ಹೇಳಿದ್ರೆ ಆ ವಿಷಯದ ಬಗ್ಗೆಯೇ ವಾದ ಮಾಡ್ತೀರಾ, ಮಾತಾಡುವ ವಿಷಯವನ್ನು ಮತ್ತೆ ಮತ್ತೆ ಮಾತಾಡ್ತೀರಾ. ಇಲ್ಲಿ ರಾಹು ಪ್ರಭಾವ ಆಗುತ್ತೆ. ಮತ್ತು ಸಪ್ತಮವನ್ನ ಕೇತುಗ್ರಹ ಡಿಸೆಂಬರ್ ಮಾಸದಲ್ಲಿ ಪ್ರವೇಶಿಸ್ತಾರೆ. ಜನ್ಮ ರಾಶಿಯನ್ನ ರಾಹುಗ್ರಹ ಪ್ರವೇಶಿಸ್ತಾರೆ. ಈ ಗ್ರಹಗಳ ರಾಹುಕೇತುಗಳ ಪ್ರಭಾವ ಜನ್ಮ ರಾಶಿಯಲ್ಲಿ ಆಗೋದ್ರಿಂದ ನೀವು ಆಚಾರ ವಿಚಾರ ಕೆಟ್ಟವರು ಆಗಿದ್ರೆ, ಅಂದ್ರೆ ಕೆಲವರಿಗೆ ನಡತೆಯಲ್ಲಿ ಕ್ಲೀನ್ ನಡತೆ ಇರೋದಿಲ್ಲ, ಇಷ್ಟ ಬಂದಾಗೆ ನಡೀತಾ ಇರ್ತಾರೆ, ಪ್ರಜ್ಞಾಹೀನರಾಗಿ ಬದುಕ್ತಾ ಇರ್ತಾರೆ, ಹೇಗ್ ಬೇಕು ಹಾಗೆ ರಿಲೇಶನ್ಶಿಪ್ ಇಟ್ಕೊಳ್ತಾರೆ, ಅನ್ಯಾಯದಿಂದ ಹಣವನ್ನ ಗಳಿಸ್ತಾರೆ, ಇನ್ನೊಬ್ಬರಿಗೆ ಅನ್ಯಾಯವನ್ನೇ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ನೀವು ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ರಾಹುಗ್ರಹ ಕೇತುಗ್ರಹ ಸಪ್ತಮದಲ್ಲಿ ಸಂಚಾರ ಮತ್ತು ರಾಶಿಯಲ್ಲಿ ಸಂಚರಿಸುವಾಗ ಅಪವಾದ ಅವಮಾನಗಳು ಬಂದೇ ಬರುತ್ತೆ. ಗುರುಬಲವಿದ್ದರೂ ಇಂಥ ವ್ಯಕ್ತಿಗಳಿಗೆ, ಯಾರಿಗೆ ವಿವೇಚನೆ ಸರಿ ವರ್ಕ್ ಆಗ್ತಾ ಇರೋದಿಲ್ಲ, ಆಗ ಗುರುಬಲ, ಜನರ ಬಲ ಇದ್ದರೂ, ಹಣ ಬಲ ಇದ್ದರೂ ಹೆಚ್ಚು ಇಲ್ಲಿ ಲೈಫ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಪ್ರಜ್ಞೆಯಿಂದ ಬದುಕಿ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿ ನಿಮ್ಮ ನಡತೆಗೆ ಸಂಸ್ಕಾರವನ್ನ ಅಳವಡಿಸಿಕೊಳ್ಳಿ. ರಾಹುಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ಮನಸ್ಸು ದ್ವಂದ್ವಕ್ಕೆ ಒಳಗಾಗುವಂತೆ, ಕಲ್ಪನೆಗಳಲ್ಲಿ ಭ್ರಮೆಯೊಳಗೆ ಇರುವಂತೆ ಇಲ್ಲಿ ರಾಹು ಪ್ರಭಾವ ಆಗುತ್ತೆ. ಇವೆಲ್ಲದರ ಒಂದು ಸರಿಯಾದ ಅರಿವಿನಿಂದ ನಿಮ್ಮ ಜೀವನವನ್ನ ನೀವು ನಡೆಸಬೇಕಾಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಆಗಲಿ, ಇಷ್ಟಾರ್ಥಗಳು ಸಿದ್ಧಿಸಲಿ, ಒಳ್ಳೆಯ ಆಲೋಚನೆಗಳಿಗೆ ಬುದ್ಧಿಯು ಪ್ರೇರೇಪಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.